ಕೋಳಿ ಪಕ್ಕದ ಪಕ್ಕದ ಚಂದದ ಕೋಳಿ ತುಂಟಾಟ ಶುರು ಮಾಡಿತು ತುಂಟಾಟ ಶುರು ಕುಕ್ಕು ಕುಕ್ಕು ಕೋಳಿ ಬಂತು ಕುಕ್ಕು ಕುಕ್ಕು ಅಂತು ಚಿಕಿತು ಚಿಕಿತು ಬಂತು. ಏನು ಮಾಡ್ತಾಯಿದ್ದೀನಿ ಗೊತ್ತಾ? ರೊಟ್ಟಿನ ಕಲಿಸ್ತಾ ಇದ್ದೀನಿ. ನೆನ್ನೆ ಹಾಗಲಕಾಯಿ ಪಲ್ಯ ಮಾಡಿದ್ನ, ಅದಕ್ಕೆ ರೊಟ್ಟಿ ಮಾಡ್ತಾಯಿದ್ದೀನಿ. ಗೈಸ್, ಬೆಳಗ್ಗೆ ರೊಟ್ಟಿ ಮಾಡಿದ್ನ ಹಾಗಲಕಾಯಿ ಪಲ್ಯಕ್ಕೆ ನೆನ್ನಿದ್ದು, ಈಗಲೂ ಅದೇ ತಿಂತಾಯಿದ್ದೀನಿ. ರೊಟ್ಟಿ ಈಗ ಇಷ್ಟು ಟೈಮು, ಮಧ್ಯಾಹ್ನದ ಊಟ ಇವಾಗ ಮಾಡ್ತಾಯಿದ್ದೀನಿ ನೋಡ್ರಿ. ನಾನು ಈ ನಡುವೆ ಊಟ ಟೈಮ್ ಸರಿಯಾಗಿ ಮಾಡ್ತಾಯಿಲ್ಲ ನಾನು. ಬಾಳೆ ದಿಂಡು ತಂದಿದ್ದೀನಿ. ಬಾಳೆ ದಿಂಡಿದು ಜ್ಯೂಸ್ ಮಾಡಿಕೊಂಡು ಕುಡಿಬೇಕು. ಏನಕ್ಕಪ್ಪ ಎಲ್ಲ ಹಿಂಗೆ ಹೇಳ್ತಾರೆ ಅಂತ ನಿಮಗೆ ಅನಿಸ್ಬೋದು ಕೆಲವರಿಗೆ. ಈ ಸೋಷಿಯಲ್ ಮೀಡಿಯಾದ ಬಗ್ಗೆ ಗೊತ್ತಿಲ್ಲದೆ ಇರೋ ಜನಗಳಿಗೆ. ನಮಗೂ ಕಂಟೆಂಟ್ ಬೇಕಲ್ವ, ಅದಕ್ಕೆ ಎಲ್ಲನೂ ಕೆಮ್ಮಿದು ಎಲ್ಲದು ತೋರಿಸೋದು. ಇದು ಬಾಳೆದಿಂಡು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಕಿಡ್ನಿಗೆ ಒಳ್ಳೆಯದು, ಮತ್ತು ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಇನ್ನೇನು ತಂದ್ವಿ, ನಾಳೆ ಪೂಜೆಗೆಲ್ಲ ತಂದೆ. ಗೆಜ್ಜೆ ವಸ್ತ್ರ ಅದು ಇದೆಲ್ಲ, ಮತ್ತು ಬಾಳೆಹಣ್ಣು ತಂದೆ, ಮತ್ತು ಚಪ್ಪೆಕಾಯಿ ತಂದೆ. ಮತ್ತು ಇದು ಅಲ್ಲೇ ಮಾರ್ಟಲ್ಲಿ ಸ್ವಲ್ಪ ಮನೆಗೆಲ್ಲ ಬೇಕಿತ್ತು, ಸಾಮಾನು ಖಾಲಿಯಾಗಿತ್ತು ತಂದೆ. ಇದೇನು, ಇದು ಡಿಟರ್ಜೆಂಟ್. ಗೈಸ್, ಚಳಿಗೆ ಟೀ ಕುಡಿತಿದ್ದೀನಿ. ಮತ್ತು ಕರೆಂಟ್ ಇಲ್ಲ, ಹೋಗಿ ಬಂದು ಮಾಡ್ತಾಯಿದೆ. ಸಿಂಗಲ್ ಫ್ಯೂಸ್ ಇಲ್ಲ, ಹಂಗೆ ಆಗಲ್ಲ ಅಲ್ವ. ತಕ್ಷಣ ಕಾಲ್ ಮಾಡಿ ಹೇಳ್ತಾರೆ ಅಲ್ವಾ ಕರೆಂಟ್ ಹಿಂಗಾಗಿದೆ ಅಂತ. ಅವ್ರು ಇನ್ನು ಆ್ಯಕ್ಷನ್ ತೊಗೊಂಡಿಲ್ಲ ಅನಿಸುತ್ತೆ. ಗೈಸ್ ನೋಡಿ, ಎಲ್ಲ ಪಕ್ಷಿಗಳು ಎಲ್ಲ ತಿಂತಿದೆ, ತಿಂದು ಖಾಲಿ ಮಾಡಿದ.
ನೀರು ಬರ್ತಾಯಿಲ್ಲ, ನೀರು ನಿಂತೋಗ್ಬಿಟ್ಟಿದೆ, ಅದಕ್ಕೆ ಹಂಗೆ ಇಟ್ಟೆ. ಗೈಸ್ ಮತ್ತೆ ಹಿಟ್ಟು ಉಳಿದಿತ್ತಾ, ಅದಕ್ಕೆ ಮತ್ತೆ ಮಾಡಿದೆ. ಗೈಸ್ ಮತ್ತೆ ಅದು ಮಿಕ್ಕಿತ್ತೈತೆ ಕಡುಬು, ಮತ್ತೆ ಒಂದು ಟ್ರಿಪ್ ಮಾಡಿದೆ. ಯಾವುದೇ ಒಂದು ಇದರಲ್ಲಾಗಲಿ ಮಾಡ್ತಾ ಮಾಡ್ತಾ ನಾವು ಅದರಲ್ಲಿ ಪ್ರವೀಣರಾಗ್ಬಿಡ್ತೀವಿ. ಏನು ಗೊತ್ತಾ, ಹಿಂಗೆ ತೇಗಿದ್ರು ಅದೇ ಆರೋಮ ಬರ್ತಾಯಿದೆ. ಅರಿಶಿನದ್ದು ಕಡುಬಿಂದು ಎಲೆದು ಆರೋಮ ಬರ್ತಾಯಿದೆ. ನನಗೆ ಸ್ವಲ್ಪ ಈ ಏನು ಹೇಳ್ತಾರೆ ಮೆಡಿಸನ್ ವ್ಯಾಲ್ಯೂ ಇರುವಂಥ ಪದಾರ್ಥಗಳಂದರೆ ಸಖತ್ ಇಷ್ಟ. ಅವೆಲ್ಲ ತಿನ್ನಬೇಕು. ಬಲ್ಲವರೇ ಬಲ್ಲವರದ ರಸವಿನ ಅಂತಾರಲ್ಲ, ನಿಜವಾಗ್ಲೂ ಅಷ್ಟೊಂದು ಕಡುಬಿದ್ದಿಲ್ಲ, ಅದು ತಿಂತಾ 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 ಒಂಥರ ಫುಲ್ಲು ಬಾಯಲ್ಲೆಲ್ಲ ಹಳದಿದ ಆರಾಮ. ನಿಜವಾಗ್ಲೂ ಅನುಭವಿಸಿದವರಿಗೆ ಮಾತ್ರ ಗೊತ್ತು ಅಂತಾರಲ್ಲ, ಅದು ನಿಜ. ಫೀಲ್ ಮಾಡಬೇಕು, ಅನುಭವಿಸ್ಬೇಕು, ಅವಾಗಷ್ಟೇ ಅದು ಅದರ ಅನುಭವ ಆಗೋದು. ಜೀವಿಸ್ಬೇಕು ಮನುಷ್ಯ. ಲೈಫ್ ಈಸ್ ಶಾರ್ಟ್. ಅಟ್ಲೀಸ್ಟ್ ಸತ್ತೋದ್ರೆ ಮಣ್ಣಿಗೆ ಹಾಕಿ ಹೂತಾಕ್ಬಿಡ್ತಾರೆ. ಇರೋಷ್ಟು ದಿವಸನಾದರೂ ನಮಗೇನು ತಿನ್ನಬೇಕು ಅನಿಸುತ್ತೋ ಅದನ್ನು ನಾವು ತಿನ್ನಬೇಕು ಅಲ್ವಾ. ಅಂದರೆ ಯಾವುದು ಅತಿ ಆಗಬಾರ್ದು, ಎಲ್ಲ ಲಿಮಿಟ್ಸಲ್ಲಿದ್ದಾಗ ಏನೂ ತೊಂದರೆ ಆಗೋಲ್ಲ. ನಾನು ಈಗ ಶ್ರಾವಣ ಅಲ್ಲ, ನಾನ್ ವೆಜ್ ತಿನ್ನಬಾರ್ದು ಒಂದು ತಿಂಗಳು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲೇನು ಯಾರು ಅಂತ ನಾನ್ ವೆಜ್ ತಿನ್ನೋರು ಯಾರಿಲ್ಲ, ನನ್ನ ಮಗಳು ತಿನ್ನಲ್ಲ. ನನಗೂ 1/4 kg ತಂದ್ರೇ ಚಿಕನ್ನು 2 ಟೈಮು ಕೂಡ ನಾನು ತಿನ್ನೋಕ್ಕಾಗಲ್ಲ. ಎಲ್ಲ ಒಂದು 2 ಪೀಸ್ ಅಷ್ಟೇ. ನಾನು ಯಾವುದೂ ಅತಿ ನನ್ನ ಲೈಫಲ್ಲಿ ಯಾವುದೂ ಅತಿ ಇಲ್ಲ, ಎಲ್ಲ ಹಿತಮಿತ. ಅದಕ್ಕೆ ನಾನು ಇನ್ಮೇಲೆ ಮನೇಲಿ ನಾನ್ ವೆಜ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಒಂದು 15 ದಿವಸಕ್ಕೆ ತಿಂಗಳಿಗೆ ನಾನು ಯೂಶ್ವಲಿ ಮಾಡೋದು. ಇನ್ಮೇಲೆ ಅದು ಕೂಡ ಮನೇಲಿ ಮಾಡಬಾರ್ದು, ಎಲ್ಲಾದರೂ ಹೋಟ್ಲಲ್ಲಿ ತಂದು ತಿನ್ನೋಣ ಅಂತ. ನನಗೆ ತಲೆಕಾಲು ಇಷ್ಟ ಅಲ್ಲ, ಒಂದು ಪ್ಲೇಟ್ ತಲೆಕಾಲು ತಂದುಬಿಡೋದು. ಮತ್ತು ಬೋಟಿ ಇಷ್ಟ, ಬೋಟಿನೂ ಅಷ್ಟೇ, ಅದು ಒಂದು ಪ್ಲೇಟ್ ತಂದುಬಿಡೋದು. ಚಿಕನೆಲ್ಲ ನನಗೇನು ಅಷ್ಟೊಂದು ಇಷ್ಟ ಆಗೋಲ್ಲ ಅಂತ. ಇನ್ನು ಮನೇಲಿ ಹೊಲಸು ಮಾಡೋದು ತಪ್ಪುತ್ತೆ. ಒಬ್ರಿಗೋಸ್ಕರ ಮಾಡೋದ್ರಿಂದ ಮನೆಯೆಲ್ಲ ಹೊಲಸಾಗುತ್ತಲ್ಲ, ಮನೆ ಕೂಡ ಹೊಲಸಾಗೋದು ತಪ್ಪುತ್ತೆ. ಹಾಗಾಗಿ ನನಗೆ ಒಬ್ಬಳಿಗೆಲ್ಲ ಹೋಟ್ಲಲ್ಲೆಲ್ಲ ತಂದು ತಿನ್ನೋಣ ಅಂತ ಮೇಲೆ ಡಿಸೈಡ್ ಮಾಡಿದ್ದೀನಿ. ಈಗ 1 ತಿಂಗಳು ಶ್ರಾವಣದಲ್ಲಿ ತಿನ್ನಲ್ಲ, ಇದು ಬಿಟ್ಟರೆ ಕಾರ್ತಿಕದಲ್ಲಿ ತಿನ್ನಲ್ಲ, ಇದು ಬಿಟ್ಟರೆ ನವರಾತ್ರಿಲಿ 9 ದಿವಸ ತಿನ್ನಲ್ಲ. ಇಷ್ಟು ನಾವೆಷ್ಟೊಂದು ವಿಚಾರಗಳಲ್ಲಿ ದೇವರಿಗೋಸ್ಕರ ಎಷ್ಟು ವಿಚಾರಗಳಲ್ಲಿ ಸ್ಯಾಕ್ರಿಫೈಸ್ ಮಾಡ್ತೀವಿ ಗೊತ್ತಾ. ಒಂದು ಸರಿ ಬೇಜಾರಾಗುತ್ತೆ, ಏನು ಸ್ಯಾಕ್ರಿಫೈಸ್ ಮಾಡಿದ್ರು ಏನು ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲಲ್ಲ ಅಂತ.